ಒಳ್ಳೇದು ಅಂದಾಗೆ ಬಂದೊಳ್ಳೆ ಇವತ್ತು ಮಾರ್ನಿಂಗ್ ಬಂದು ನಮ್ಮ ಸಬ್ಸ್ಕ್ರೈಬರು ಜೊತೆಗೆ ಹಸುಗಳನ್ನು ಕೊಡಿಸೋ ನಿಟ್ಟಿನಲ್ಲಿ ಅಣ್ಣ ನಿಮ್ಮ ಹೆಸರು ಮದನ್ ಸರ್ ನಿಮ್ಮ ಹೆಸರು ಬ್ರದರ್ ಪ್ರವೀಣ್ ಕುಮಾರ್. ಓಕೆ ಯಾವ ಊರಿಗೆ ಹೋಗ್ತಾ ಇರೋದಂದ್ರೆ ಹೊರಕ್ನಳ್ಳಿಗೆ ಹೋಗ್ತಾ ಇದೆ ಹೂವಿನ ಹಡಗ್ಲಿಗೆ ಅಲ್ಲ ಹೂವಿನ ಹಡಗ್ಲಿ ಒಂದು ಪಡ್ಡೆ ಮಣಕ ಖರೀದಿ ಮಾಡಿದ್ದಾರೆ ನಕಲ್ಲ ಫಸ್ಟ್ ಲ್ಯಾಕ್ಟೇಷನ್ ಬ್ರೀಡ್ ಓಕೆ ಒಳ್ಳೇದಾಗ್ಲಿ ಬ್ರದರ್ ಎಷ್ಟಕ್ಕೆ ಆಯ್ತು ಅಂತ ಕೇಳಿದ್ರೆ ಓಕೆ 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 ಆಯ್ತಪ್ಪ ಆಯ್ತು ನೀವು ಇಷ್ಟ ಅಂದರೆ ಇದೇ ರೀತಿ ಯಾರಿಗೆಲ್ಲ ಹಸು ಖರೀದಿ ಮಾಡಬೇಕು ಅಂತ ನೇರವಾಗಿ ಭೇಟಿ ಮಾಡಿ ಪರಿಶೀಲಿಸ್ಕೊಂಡು ಖರೀದಿ ಮಾಡಲಿ ಪೆಡಾಕ್ ಸಿಸ್ಟಮಲ್ಲಿ ಇದ್ದಂಥ ಹಸುಗಳು ಇವೆಲ್ಲ ಮಲ್ಲಿದಾರಿ ಚೆಕ್ ಮಾಡ್ಕೊಂಡೇ ಒಯ್ಬೇಕು ಎಲ್ಲ ಹೊಡ್ಕೊಳ್ಳಿ ಮಲ್ಲಿದಾರಿ ಚೆಕ್ ಮಾಡಿ ಕುತ್ಕೊಂಡು ಓದ್ಸೋಕಲ್ಲ ಕರೆಕ್ಟ್ ಹೇಳ್ಬಿಡ್ರಿ ಲ್ಯಾಕ್ಟೇಷನ್ ಅದು ಎಷ್ಟನೇದು ಹೇಳ್ರಿ ಮೋಸ್ಟ್ಲಿ 6 ಅಂದರೆ ಒಂದು 2-3 ಇರ್ತಾವೆ ಎರಡನೇದ ಒಂದು 4 ಲೀಟ್ರ್ ಆರಾಮ್ ಹಿಡಿತೈತೆ ಕರೆಕ್ಟಾಗಿ ಅಯ್ಯೋ ಯಾರಾದರೂ ಕೇಳಕ್ಕೆ ಅನುಭವ ಅಲ್ವಾ ಅನುಭವ ಕೇಳಕ್ಕೆ ಕೊಟ್ಟರೆ ಒಂದು 5 ಕೊಡುತ್ತೆ ಫೀಡಿಂಗ್ ಚೆನ್ನಾಗಿದ್ರೆ ಒಂದು 5 ಕೊಡುತ್ತೆ ಪಕ್ಕ ಹಂಗೆ ಇದು ಮಾಡೋಣ ಒಂದು 4 ಪಕ್ಕ 4 ಲೀಟ್ರಿಗೆ ಏನು ದೊಕ್ಕ ಇಲ್ಲ ಕೊಡ್ದಾತ್ರ ಅಷ್ಟು ಅಲ್ಲಣ್ಣ 4 ಲೀಟ್ರಿಗೆ ಬಂಧುಗಳೇ ಎಲ್ರಿಗೂ ನಮಸ್ತೆ ಅಂದಾಗೆ ನಾನು ವರ್ಷದ ನೀವು ನೋಡ್ತಾ ಇದ್ದೀರಿ ಅರ್ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಜೊತೆ ಕೃಷಿ ಕನ್ನಡ TV ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ ದಯವಿಟ್ಟು ಅಣ್ಣ ಸಹೋದರರು ದೊಡ್ಡವರು ಚಿಕ್ಕವರು ಅಕ್ಕ ತಂಗಿಯರು ಯಾರೆಲ್ಲ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಬೇಜಾರಾಗುತ್ತೆ ಅಂದಾಗೆ ಇವತ್ತು ಇರುವಂಥದ್ದು ಪ್ಲೇಸು ತೆಲಗಿ ಗ್ರಾಮ. ಹಾಗೆ ಇನ್ನೊಂದು ವಿಶೇಷ ಅಂದರೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಹಸುಗಳ ಮಾಹಿತಿ ತೆಲಗಿಯಿಂದ ಇದೆ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು. ನಮ್ಮ ಈ ಹಿಂದೆ ಬೆಳ್ಳಾರಿಗೆ ಇತ್ತು ಜಿಲ್ಲೆ, ಈಗ ವಿಜಯನಗರ ಜಿಲ್ಲೆಗೆ ಸೇರಿದೆ. ಈ ತೆಲಗಿ ಗ್ರಾಮದಲ್ಲಿರ್ತಕ್ಕಂಥ ಹಸುಗಳ ಮಾಹಿತಿ ನೋಡ್ತಾ ಇದ್ರಿ. ಒಳ್ಳೆ ಹೈಟು ಪರ್ಸ್ನಾಲಿಟಿ ಇರ್ತಕ್ಕಂಥ ಬ್ರೀಡು. ಏನೇ ಹೈಟು ಪರ್ಸ್ನಾಲಿಟಿ ಇದ್ರೂ ಹಾಲು ಕೂಡ ಹಾಗೆ ಇಂಪ್ರೂವ್ ಇದ್ದರೆ ರೈತರಿಗೇನು ಖುಷಿನೇ. ಈ ಹಸು ಎಷ್ಟನೇ ಸೂಲು ಹಲ್ಲು ಯಾವಾಗ ಇಳಿಯುತ್ತೆ ಈ ಮಾಹಿತಿ ನಿಮ್ಗೆ ಕೊಡ್ತಾ ಇದ್ದೀನಿ. ಇಲ್ಲಿ ನಿಂತಿದ್ದಾರೆ ಕೊಡುವಂಥ ಮಹಾಶಯರು ಯಾರು, ಶಾಂತ್ ಪೀರ್ ಇಲ್ಲಿದ್ದಾರೆ. ಓಕೆ ನಮಸ್ಕಾರ. ಎಷ್ಟನೇ ಸೂಲು ಹಲ್ಲಿನ ಹಸು ನಿಮ್ಮದು? 2ನೇ ಸೂಲು 4 ಹಲ್ಲು ಬ್ರೀಡು, ಪಡ್ಡೆ ಮಣಕ 4 ಹಲ್ಲು 2ನೇ ಸೂಲು ಅಂತ ಹೇಳ್ತಾರೆ. ಇಳಿಯೋದಕ್ಕೆ ಟೈಮ್ ಅಂತೂ ನನ್ನ ಪ್ರಕಾರ ನಿಮ್ಮ ಪ್ರಕಾರ ವಾರ. ನನ್ನ ಬಾಯಿಲು ಬಂದಿತ್ತು ಅದೇ ಮಾತು. ಒಂದು 7-8 ದಿವಸದ ಮೇಲೆ ಹೋಗ್ಬೋದೇನೋ ಅಂತ. ಯಾಕಂದರೆ ಅಡರು ಫಿಲ್ ಆಗ್ತಾ ಬರ್ತಾ ಇದೆ. ಮಲೆತೊಟ್ಟು ಗ್ಯಾಪಲ್ಲಿ ಹೊಂದಿದೆ. ಈ ಥರ ಹಸುಗಳ ಬೆಲೆ ರೇಟು ಏನಿರಬಹುದು, ನಾವೇನು ಕಟ್ಟಬಹುದು? ಪ್ರತಿ ಸಾರಿ ನೀವು ಕಾಮೆಂಟಲ್ಲಿ ಹಾಕ್ತಾಯಿದ್ದೀರಿ ಅಣ್ಣ 80,000 90,000 1 ಲಕ್ಷ 1.5 ಲಕ್ಷ. ನನಗಂತೂ ಭಾರಿ ಖುಷಿ ಆಯಿತು. ನೀವು ಕಟ್ಟಿರೋಂಥ ರೇಟ್ ಖಂಡಿತ ಅದಕ್ಕೆ ವ್ಯಾಲ್ಯೂ ಇದೆ. ನಿಮ್ಮ ಬೆಲೆಗೂ ರೆಸ್ಪಾನ್ಸ್ ಮಾಡಲೇಬೇಕು, ಇಷ್ಟಕ್ಕೆ ಬಂದರೆ ಕೊಡಲೇಬೇಕು. ನೀವು ಎಷ್ಟು ಬೆಲೆ ಕಟ್ತಾಯಿದ್ದೀರಿ ಚಾಂದ್ ಪಿರಿ ಹಸುಗೆ? ಛೇ ಹೋಗ್ಲಿ, ಎಲ್ಲಿಂದ ಎಲ್ಲಿವರೆಗೆ ಸ್ಟಾರ್ಟ್ ಆಗಿದೆ ಅದಾದ್ರೆ 50,000 1 40 1 30 ಮಟ ಅದ. ಹಿಂಗೆ ಹೇಳಿಬಿಡಿ ಅತ್ಲ ಹೋಗ್ಲಿ. 50ರಿಂದ 1 40 30 ಮಟ 1 20 ಮಟ ಅದ. ನಮ್ಮ ವ್ಯೂವರ್ಸು, ನಮ್ಮ ಬಂಧುಗಳು ಇದಕ್ಕೆ ಎಷ್ಟು ಕಟ್ತಾರೆ ಬೆಲೆ ನೋಡೋಣ. ಅಣ್ಣ ಫಸ್ಟ್ ಹಸು ಏನು ತೋರಿಸಿದ್ಯಾ, ಅದಕ್ಕೆ ಇಷ್ಟು ಬೆಲೆ ಕಟ್ಬೋದ್ರಣ್ಣ, ಇಷ್ಟು ಹಾಲು ಬರುತ್ತೆ ಅಂತ. ಖಂಡಿತ ನೀವು ಹೇಳಿದ್ದು ಕೂಡ ಸರಿ ಆಗ್ತಾ ಇದೆ. ಅದಕ್ಕೆ ಕೇಳಿದೆ. ಸುಮಾರು ಜನ ನಿಮ್ಮ ಬೆಲೆ ನಿಮ್ಮ ರೇಟ್ನ ಗೆಸ್ ಮಾಡಿ ಖರೀದಿ ಮಾಡ್ತಾ ಇರೋಂಥದ್ದಾಗಲಿ. ಇಲ್ಲಿ ಆರ್ಡರ್ ಚೆನ್ನಾಗಿದೆ ನೋಡ್ತಾರೆ, ಫುಲ್ ಪಿಂಕಿಶ್ ಆಗಿರೋದು. ಓಕೆ, ಇದೇ ಥರ ಬೇರೆ ಹಸು ನೋಡೋಣ, ತೊಗೊಂಬಂದ್ಬಿಡ್ರಿ ಬಾಸ್. ಪಿಂದ ಮತ್ತೊಂದು ಹಸು ಯಾವ್ದು ಆಯ್ಕೆ ಮಾಡ್ಕೊಂಬರ್ತಾರೆ ನೋಡೋಣ. ಇಲ್ಲಿ ಯಾವುದು ತೊಗೊಳ್ತಾ ಇದ್ದಾರೆ. ಲೆಂತ್ ಬ್ರೀಡು. ಇದು ಒಂಥರ ಕುದುರೆ ಬಾಲದ ಥರ ಇರತಕ್ಕಂಥ ಹಸುಗಳು ಆಯ್ಕೆ ಮಾಡೋರು ಕೆಲವರು ಇರ್ತಾರೆ. ಮೇಲೆ ನೋಡ್ತಾ ಇದ್ದೀರಿ ಪಂಚ. ಅಲ್ಲಿಗೆ ಹೋಗೋಣ. ಸ್ವಲ್ಪ ಜಾಗ ಇದ್ದ ಜಾಗದಲ್ಲಿ ಮಾಹಿತಿ ತೊಗೊಂಡ್ರೆ ಇನ್ನೂ ಒಳ್ಳೆಯದು. ಫುಲ್ಲು ನಡಿಗೆ ಓಕೆ, ಪರ್ಫೆಕ್ಟ್. ಇನ್ನು ಹಾಲು ಬಂತು ಅಂದರೆ ಇನ್ನೂ ಪರ್ಫೆಕ್ಟು. ಓ ಬಸ್, ಎಷ್ಟೇ ಹಸು ಅಲ್ಲಿಂದ ಹಸು ಇದು? 4 ಹಲ್ಲು. ಲೆಂತ್ 7 ಅಡಿಗಿಂತ ಉದ್ದನೇ ಬರುತ್ತೆ. ಲೆಂತ್ ಉದ್ದ ಹೈಟು 4.5 ಅಡಿ ಹೈಟು.
ಹಸು ಬಾಕ್ಸ್ ಲೂಸ್ ಇದೆ. ಇಳಿಯೋಕ್ಕೆ ಎಷ್ಟು ದಿನ ಬೇಕು ಟೈಮು? 15 ದಿನ ಬೇಕು ಟೈಮ್. 15 ದಿವಸ. 15 ದಿವಸ ಬೇಕು. ಓಕೆ, 15 ಡೇಸ್ ವೆಯ್ಟ್ ಮಾಡಬೇಕು. 15 ದಿವಸ ವೆಯ್ಟ್ ಮಾಡಿದರೆ ಒಂದು ಕರು ಗಂಡು ಹೆಣ್ಣು ಅಂತ ಗೊತ್ತಾಗುತ್ತೆ. ಈ ನಿಟ್ಟಿನಲ್ಲಿ ನೋಡ್ತಾ ಇದ್ರಿ ಕಸು ಇದೆ ಹಸು. ಇದು ಒಂದ್ರ ಒಳಗೆ ಆಗ್ತಾ ಒಂದ್ರ ಹೊರಗೆ ಆಗುತ್ತೆ. ಇದು ಬಸ್ ಅದ್ರ ಮೇಲೆನ ಸರ್, ಒಂದ್ರ ಮೇಲಾಗುತ್ತೆ. ಒಂದು 5-6 ಲೀಟ್ರು 7-8 ಎಷ್ಟು ಹಾಲು ನಿಮ್ಮ? ಫಸ್ಟ್ನೇದ 12-13 ಲೀಟ್ರ್ ಹಿಂಡೈತೆ ಅಂತ. ಈಗಂತ ಹಾಲಿಗೆ ಗ್ಯಾರಂಟಿ ಕೊಡಲ್ಲ. ಹಾಂ, ಈಗ ಎಷ್ಟು ಹಿಂಡ್ತೈತೆ ಅವ್ರಿಗೆ ಬಿಟ್ಟಿದ್ದು. ಅವ್ರು ಬಿಟ್ಟಿದ್ರು. ಅದೇ ಗೆಸ್ ಮಾಡೋಕ್ಕೇನು ಅಡ್ಡಿಲ್ಲ, ನೀವು ಕನ್ಫರ್ಮ್ಗೆ ಹೇಳ್ರಿ ಅಂತ ಅಂದಿಲ್ಲ. ಹೇಳಲ್ಲ, ಗೆಸ್ ಮಾಡಲ್ಲ. ಆಮೇಲೆ ಕಡೆ ನಮಗೆಲ್ಲ ತೊಂದರೆ ಕೊಡಬಾರ್ದು. ಈತ ಕೊಡ್ತೈತೆ ಆಟ ಕೊಡ್ತೈತೆ ಅಂತ ಹೇಳ್ಕೊಟ್ಟಿರಿ ಅಂತ ಇರಬಾರ್ದು. ನೀವು ಗೆಸ್ ಮಾಡಲಿಲ್ಲ ಅಂದರೆ ನಮ್ಮವ್ರು ನೋಡೋರು ಗೆಸ್ ಮಾಡ್ತಾರೆ ಬಿಡ್ರಿ, ಹೋಗಲಿ. ಗೆಸ್ ಮಾಡ್ಕೊಂಡು ಎರಡನೇ ಹಸು ನಾನು ತೋರಿಸ್ತಾ ಇರೋದು. ಇದು ಗೆಸ್ ಮಾಡೋಣ ಹಾಲು ಇಷ್ಟು ಸಿಗ್ಬಹುದು ಅಂತ. ಅದರ ಮೇಲೆ ನಾವು ಗೆಸ್ ಮಾಡಬೇಕಷ್ಟೇ, ಯಾಕಂದರೆ ಕರೆದಿಲ್ಲಲ್ಲ ಗಬ್ಬದ ಹಸು. ಒಂದು ವಾರ 15 ದಿವಸ ಒಳಗೆ ಹೆಚ್ಚು ಕಡಿಮೆ ಆಗ್ಬೋದು. ಓಕೆ, ಬೇರೆ ತೊಗೊಂಬಿಡಿ. ನೋಡಿ, ಇದು 3ನೇ ಹಸು ತೋರ್ಸೋದು. ನಾನು ಹೇಳೋಕ್ಕಿಂತ ಮುಂಚೆ ಚಾನ್ವಿ ಹೇಳ್ಬಿಟ್ಟಿದ್ದಾನೆ. ಆಯಿತು, ಒಂದು ನೋಡಿ ಇದಕ್ಕೆ ಈ ಹಸುದು ಒಂದು ಹೇಳ್ಬಿಡ್ತೀನಿ. ನಿಮ್ಮಲ್ಲಿ ಕೊಟ್ಟಿಗೆ ದೊಡ್ಡದಿಲ್ಲ, ಹಣ ಚಿಕ್ಕದಿದೆ ಕೊಟ್ಟಿಗೆ, ನಾನು ಏನಾದರೂ ದೊಡ್ಡ ದೊಡ್ಡ ಹಸುಗಳು ಕಟ್ಟೋಕ್ಕಾಗಲ್ಲ ಅಂತಂದರೆ ಒಂದು ಚಿಕ್ಕ ಕೊಟ್ಟಿಗೆಗೆ ಸೆಟ್ ಆಗುವಂಥ ಹಸು ಇದೆ. HF ಬೋಡಿ ಇದೆ ಹಸು. ಇಲ್ಲಿ ನೋಡಿ ಕಾಣ್ತಾ ಇದೆ ಮೇಡಮ್ ಅವರು. ಎಷ್ಟಲ್ಲಿಂದು ಚಾನ್ಪಿನ್ ಇದು? ಇದು ಸರ್ ನಾಡಲ್ಲಿ ಐತೆ. ಹಾಂ, ಎರಡಲ್ಲಿ ನಂಗೆ ನಾಡಲ್ಲಿ ಐತೆ. ನಂಗೆ ಎರಡಲ್ಲಿ ಎರಡಲ್ಲಿ ಐತಿ, ನಾಡಲ್ಲೇ ಇದೆ, ಎರಡಲ್ಲೇ ಇದೆ. ಒಂದು ಬೋಡಿ ನೋಡ್ತಾ ಇದ್ರಿ. HF ಶೈನು ಹೊಳಪೊಂದಿನಿಂದ ಕೂಡಿರ್ತಕ್ಕಂಥ, ಅಂದರೆ ಆರೋಗ್ಯಕರವಾಗಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸಾದಿನಾ? ಹ್ಞೂ ಸರ್, ಭಾಳ ಸಾಧ್ಯ ಐತೆ. ಇಳಿಯೋಕ್ಕೆ ಟೈಮು? ಇಳಾಗಿ ಟೈಮ್ ಒಂದು 15 ದಿವಸ ಬೇಕು ಸರ್. 15 ದಿವಸ. ಇದೆಲ್ಲ ಬಿಡುತ್ತೆ, ಇದೆಲ್ಲ ಫುಲ್ ಆಗುತ್ತೆ. ಆಯಿತು. ಒಂದು ಸಣ್ಣ ಪ್ರಮಾಣದ ಕೊಟ್ಟಿಗೆಗಳಿಗೆ ಸೆಟ್ ಆಗುವಂಥ ಹಸುಗಳನ್ನು ಇಟ್ಕೊಳ್ಳೋರಿಗೆ ಅಡ್ಡಿ ಇಲ್ಲ. ಈ ಹಸು HF ಮತ್ತು ನನ್ನ ಅನಿಸಿಕೆ ಫೇಸ್ ನೋಡಿದ್ರೆ ಒಂದಿಷ್ಟು ಜರ್ಸಿಗೆ ಹತ್ತಿರ ತಗೊಳ್ತಾ ಇದೆ ಏನೋ ಅಂದ್ಕೊಳ್ತೀನಿ. ಯಾಕಂದರೆ ಪಂಚ್ ಫೇಸ್ ಇರ್ತಕ್ಕಂಥ ಹಸು ಇದು. ಎಸ್ ಬಾಸ್, ನೀವು ಕೇಳ್ತೀರಾ ಹಾಲು ಕೇಳಿಬಿಡ್ರಿ ಅಣ್ಣ ಅಂತ. ಅವ್ರು ಹೇಳ್ಬಿಟ್ಟಿದ್ದಾರೆ ಆಗಲೇ. ಅಣ್ಣ ನಾನು ಗೆಸ್ ಆಗಲಿ ಇನ್ನಾಗಲಿ ನಾನು ಹೇಳೋಕ್ಕಾಗಲ್ಲ, ತಂದು ಮಾರಾಟ ಮಾಡ್ತಿರೋದು ನಾವು ಹೇಳಿ ತಪ್ಪಲ್ಲಿ ಸಿಗಿ ಹಾಕೋಣಲ್ಲ ಅಂತ. ಅವರೇ ಕುಣಿತೈತಪ್ಪ, ಹುಷಾರು, ಆ್ಯಕ್ಟಿವ್ ಇರುತ್ತೆ. ಸರಿ, ಇದು ಒಂದು 70-80 ಒಳಗೆ ಹಿಂಗೆ ಮೇಲೆ 90 ಒಳಗೆ ಹೊಡ್ತೀನಿ ಬರಲಿ. ಓಕೆ, ನಡೀರಪ್ಪ ಹೋಗಿ. ಅವರ ಬೆಲೆ ವಿಚಾರದಾಗ ನೀವು ಬಂದ್ರಪ್ಪ, ನೋಡ್ಕೊಳ್ರಿ, ಒಂದಿಷ್ಟು ಮಾತಾಡ್ಕೊಳ್ರಿ ನೇರವಾಗಿ. ತುಂಬ ಒಳ್ಳೆಯದದು. ನೇರತೆ ಇರಬೇಕು, ಪರಿಶೀಲಿಸ್ಕೊಳ್ಬೇಕು, ಖರೀದಿ ಮಾಡಬೇಕು. ಇದು ನಿಮ್ಮದು ಜವಾಬ್ದಾರಿ, ನಿಮ್ಮದು. ನಾವು ಹಸು ಸಿಗುವಂಥ ಮಾಹಿತಿ ಕೊಟ್ಟಿರ್ತೀವಿ, ಅದು ನಮ್ಮ ಜವಾಬ್ದಾರಿ ಅನ್ನೋದಕ್ಕಿಂತ ನಮ್ಮದು ಒಂದು ಬ್ಲಾಗು. ಯಾಕಂದರೆ ಹಸುವಿನ ಗ್ಯಾರಂಟಿ ಯೂಟ್ಯೂಬರ್ ಕೊಡೋಕ್ಕಾಗಲ್ಲ. ಕೊಡುವಂಥವ್ರು ನೀವು ನೋಡಿಕೊಂಡು ವ್ಯಾಪಾರ ಮಾಡ್ಕೊಳ್ಬೇಕು, ಅದು ನಿಮ್ಮ ಜವಾಬ್ದಾರಿ. ಬಂಗಾರ ಇದು ಯಾವುದು? 4ನೇ ಹಸು ತೋರಿಸ್ತಾ ಇರೋದು. 4ನೇ ಹಸು ತೋರಿಸ್ತಾ ಇದ್ರೆ, ಇಳಿದ್ರೆ ಎಷ್ಟನೇ ಹಸು ಇದು? ಇದು ಫಸ್ಟ್ನೇ ಪಡ್ಡೆ ಸರ್. ಹಾಂ, ಎರಡಲ್ಲಿ ಐತೆ. ಪಡ್ಡೆ ಮಣಕ ಎರಡಲ್ಲೂ ಫಸ್ಟ್ ಲ್ಯಾಕ್ಟೇಷನ್ನು, ಖಂಡಿತ ಫಸ್ಟ್ ಲ್ಯಾಕ್ಟೇಷನ್ನೇ. ಯಾಕೆ ಅಂತ ಹೇಳ್ತೀನಿ. ಅಡರ್ ಕಂಪ್ಯಾಕ್ಟು ತೊಟ್ಟು ಯಾವುದು ಕೂಡ ನೀವು ನೋಡ್ತಾ ಇದ್ದೀರಿ. 2ನೇ ಲ್ಯಾಕ್ಟೇಷನ್ ಹಾಲು ಕರೆದಂಥ ಒಂದು ಏನಿರುತ್ತೆ ಗ್ಯಾಪು ಮಾರ್ಕು ಅದು ಯಾವುದೂ ಇಲ್ಲ. ಹೌದು ಹಾಲಿನ ನರ ಬಿದ್ದಿಲ್ಲ. ಫಸ್ಟು ಸೆಕೆಂಡು ಒಟ್ಟು ಏನೇ ಆಗಲಿ, ಒಂದು ಹಸು ಮಾತ್ರ ಹೀಗಿದೆ ನೋಡಿ. ಬೋಡಿ HF ಪಡ್ಡೆ ನೋಡಿಬಿಟ್ರೆ ನಮಗೆ ವಾಯ್ ನೈಸ್ ಅನ್ಬೇಕು. ನೋಡೋಂಗೆ ಶೈನಿಗಿನ್ನೂ ಹೊರಪಿಲ್ಲ. ಮೊದಲೇ ಹೇಳಿದಂತೆ ಹಾಲು ಹಾಗೆ ಚೆನ್ನಾಗಿ ಬಂದ್ಬಿಟ್ರೆ ಭಾಳ ಒಳ್ಳೇದು ಅಂತ. ಇಳಿಯೋಕ್ಕಂತ ಟೈಮ್ ಎಷ್ಟು ತೊಗೊಳ್ತೈತೆಪ್ಪ? ಇಳ್ಯಾಗ ಒಂದು 15 ದಿವಸ ಬೇಕು ಟೈಮ್. 15 ದಿವಸನಾದ್ರೂ ಬೇಕಲ್ಲ? 15 ದಿವಸ ಬೇಕು. ಬಾಕ್ಸ್ ಫಿಲ್ ಆಗಬೇಕಲ್ಲ, ಹಾಗಾಗಿ ಕೇಳಿದೆ. ಎಕ್ಸಲೆಂಟ್ ಒಳ್ಳೆಯದು. ಇದು ಮೋಸ್ಟ್ಲಿ ನೀನು ಹೇಳ್ದಂಗೆ ಇದು ಒಂದು 90 ಒಳಗೆ ಬರಲಿ ಸರ್. ಇದ್ರಿಗೆ ಬರಲಿ ಕೊಡೋಣ. 1000 ಹೆಚ್ಚು ಕಮ್ಮಿ. ಅವರು ಪಾಪ ದೂರದಿಂದ ಬಂದಿರ್ತಾರೆ, ವಾಪಸ್ ಕಳಿಸೋದು ಬೇಡ. ಒಂದು 1000 ಕಮ್ಮಿನೇ ಆಗಲಿ ಕೊಡೋಣ. ಓಕೆ, ಹತ್ತಿರದಲ್ಲಿದ್ದವ್ರಿಗೂ ಒಂದೇ ರೇಟ್, ಒಳ್ಳೆ ರೇಟ್ ಮಾಡಿಕೊಡ್ರಪ್ಪ. ಹ್ಞೂ ಸರ್. ಓಕೆ, ಹತ್ತಿರದವ್ರು ಬರಲಿ, ದೂರದವ್ರು ಬರಲಿ, ಒಂದು 1000 ಹೆಚ್ಚು ಕಮ್ಮಿ ಮಾಡೋಣ. ನಡೀರಿ ಹೋಗೋಣ. ವ್ಯಾಪಾರಕ್ಕೆ ಅಂತಾನೆ ಜೋರು ಬರ್ತಾ ಇದ್ದಾರೆ ಕಣ್ರಿ ಜನಗಳು. ದೂರದಿಂದ ಜನ ಬರ್ತಾ ಇದ್ದಾರಲ್ಲ. ನಮ್ದೇನೋ ಹಸು ನೋಡೋಣ. ಇದು 5ನೇ ಹಸು ನಾವು ತೋರಿಸ್ತಾ ಇರುವಂಥದ್ದು ಶೋನಲ್ಲಿ. 5ನೇ ಹಸು ಅದು ಬಾಲ ಹಂಗೆ ಕ್ಯಾಮ್ರಕ್ಕೆ ಹೊಡಿತೀನಿ ಅಂತ ಹತ್ತಿರ ಬರಬೇಡ ಅಂತ ಇದೆ. ಬಟ್ ಏನೇ ಅದು ಹಸುವಿನ ಮಾಹಿತಿಯನ್ನು ಕೊಡುವಾಗ ನಿಮಗೆ ಒಂದು ಎಷ್ಟು 4 ಬೋಡಿ
ಪಡ್ಡೆ ಮಣಕ ಎಡರ್ ಬಿಡ್ತಾ ಇದೆ ಸಾಧ್ಯ ಐತೆ ಸರ್ ನೋಡ್ಬೋದು ಸಾಧ್ಯ ಒಳ್ಳೆ ಸಾಧ್ಯ ಐತೆ ಅದೇನಿಲ್ಲ ತೋರಿಸ್ಬೇಕು ನೀವು ಅಷ್ಟೇ ನೋಡಿ ಸರ್ ಕುತ್ಕೊಂಡ ತೋರಿಸ್ತೀನಿ ನೋಡಿ ಹ್ಞೂ ಓಕೆಪ್ಪ ಓಕೆ ಇಳಿಯೋಕ್ಕೆ ಒಂದು ಟೈಮು ಇಳಕ್ಕೆ ಟೈಮ್ ಒಂದು 15 ದಿವಸ ಬೇಕು ಸರ್ 15 ದಿವಸ 15 ದಿವಸ ಬಂದು ನೋಡ್ತಾ ಇರೋಂಥ ಹಸು ಇನ್ನೂ ಇಳಿಯೋಕ್ಕೆ ಟೈಮು 15 ದಿವಸ ಬೇಕಂತೆ 15 ದಿವಸ ಆಗಬಹುದು ಯಾಕಂದ್ರೆ ಎಡರ್ ಇದೆ ಹಿಂಗಿದೆ ಹಿಂಗೆ ಎಡರ್ ಗುಡ್ ಒಂದು ವೇಳೆ ಇವೆಲ್ಲ ಹಾಲಿಂದು ಹೇಳುವಾಗ 7+6+ ಅಂತಾರೆ ನಮ್ಮ ಕಡೆ ಬಂದಾಗ ಎಲ್ಲ ಕೆಲವ್ರು 10 ಲೀಟ್ರ್ ಮೇಲೆ ಕೊಡುವಂಥವು ಇದ್ದಾವೆ ಅಂತಾರೆ ಗ್ಯಾರಂಟಿ ಇದೆ ಬಟ್ ಕೆಲವೊಂದು ಹಸು ತಂದಾಗ ಮಾಹಿತಿ ಇಲ್ದಾಗ ಹೇಳಲ್ಲ ಅವರು ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ ಈ ವಿಚಾರದಾಗೆ ವ್ಯಾಪಾರವಾಗಿ ನಡೆಯುವ ಸಂದರ್ಭದಲ್ಲಿ ಮಾತಾಡಿಕೊಂಡು ಗೆಸ್ ಮಾಡಿಕೊಂಡು ಖರೀದಿ ಮಾಡಿ ನೋಡ್ಕೊಂಡು ಪರಿಶೀಲಿಸ್ಕೊಂಡು ಸರ್ ಆಯ್ತಾ ಆಯಿತು ನೆಕ್ಸ್ಟ್ ಹಸು ತೋರಿಸ್ತೀನಿ ಬರ್ರಿ ಬಾ ನಡೀರಿ ಬೆಲೆ ಹೇಳಿದ್ದಾರೆ ಇನ್ನೇನು ಬಂದರು ಹೊರಗೆ ಅಂತ 70-80 ಕೊಟ್ಟಿದ್ದಾರೆ ವ್ಯಾಪಾರನೂ ಆಗಿರೋದು ನಾನು ನೋಡಿದ್ದೀನಿ ಇಲ್ಲೇ ಒಂದು ರೇಟು ಮಾತಾಡಿಕೊಂಡು ಒಳ್ಳೆ ವ್ಯಾಪಾರಿಸ್ತಿದ್ರೆ ಕುದಿಸ್ಕೊಂಡು ಹೋಗ್ತಿರೋವಂಥದ್ದು ಕಾಣ್ತೀನಿ ನೋಡೋಣ ನೆಕ್ಸ್ಟ್ ಹಸು ಹೇಗಿದೆ ಅಂತೇಳಿ 6ನೇ ಸರ್ 7ನೇ ಸರ್ 7ನೇ ಹಸು ತೋರಿಸ್ತಾ ಇದ್ದಾರೆ ಒಳ್ಳೆ ರೆಡೇನು ಜರ್ಸಿ ಪ್ರಮಾಣ ಜಾಸ್ತಿ ಇದೆ HF ಪ್ರಮಾಣ ಒಂದಿಷ್ಟು ಕಡಿಮೆ ಇದೆ ಸೂಪರ್ ಚೆನ್ನಾಗಿ ನಿಂತಿ ತಡಿ ಎಸ್ ಯಾಕಪ್ಪ ಇಳಿಯೋಕ್ಕೆ ಇನ್ನೂ ಒಂದು ವಾರ ಇನ್ನು 20 ದಿವಸ ಟೈಮ್ ಐತೆ ಸರ್ ಅವರು 15 ದಿವಸ ಅನ್ನೋದಕ್ಕಿಂತ ಅವರೇ ಹೇಳ್ಬಿಟ್ರು 20 ದಿವಸ ಇದೆ ಅಂತ 20 ದಿವಸ ಟೈಮ್ ಆದರೆ ಅಡರ್ ಐತೆ ಸರ್ ಪಡ್ಡೆ ನಾಲ್ಕಲ್ಲಿ ಪಡ್ಡೆ ಮಾಡ್ಕೊಂಡು ಇದು ಪಡ್ಡೆ ಮಾಡಕ್ಕೆ ಬೇಕಾದ್ರೆ ಹಲ್ಲು ತೋರಿಸಿ ಅಂದ್ರೆ ತೋರಿಸ್ತೀನಿ ನೋಡಿ ಸರ್ ನೋಡೋಣ ಅದ್ರಾಗೇನಂತೆ ಬಿಡಿ 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 ಜಾಸ್ತಿ ಇದು ಮಾಡಿ ನೋಡ್ತಾ ಇದ್ದೀರುವಂಥ ಹಸು ಬಂಧುಗಳೇ ಆಸಕ್ತಿ ನಿಮ್ಗೇನಾದ್ರು ಇತ್ತು ಅಂದರೆ ನಾಲ್ಕಲ್ಲಿ ಪಡ್ಡೆ ಮಣ್ಕ ಇದೆ ಅಂತೆ ಹೇಳಿದ್ರೆ ಎರಡನೇದ ಒಂದನೇದ 2ನೇ ಸಹ ಇದೆ ಎರಡನೇದಂತೆ ಜರ್ಸಿ ಕಡೆ ಜಾಸ್ತಿ ಇದೆ ರೆಡನ್ ಕಡೆ ಕಡಿಮೆ ಇದೆ ಫೇಸು ನೀವು ನೋಡಿದರೆ ಪಂಚ್ ಫೇಸ್ ಇರ್ತಕ್ಕಂಥ ಹಸು ಶೈನ್ ಇದೆ ಹೊಳಪಿದೆ ಓಕೆ ಇದು ಕ್ಯಾಮ್ರಾ ನೋಡಿ ಹೆದರುತ್ತೆ ಜಾಸ್ತಿ ಹಾಗಾಗಿ ಹತ್ತಿರ ಹೋಗೋಕ್ಕೆ ಭಯ ಮತ್ತೇನೋ ಗುದ್ಬಿಟ್ಟಿತ್ತು ಅಂದರೆ ಬಟ್ ಇಲ್ಲ ಸಾಧಿಲ್ಲ ಬಸ್ ಸಾಧಿ ಸರ್ ಸಾಧಿ ಇದೆ ಸಮಾಧಾನವಾಗಿದೆ ಸಮಾಧಾನ ಇದೆ ಸಮಾಧಾನವಾಗಿದೆ ಸಮಾಧಾನ ನೋಡಿ ಸರ್ ಸಮಾಧಾನ ಇದೊಂದು ಒಂದು ವೇಳೆ ಎಷ್ಟು ಬರ್ಬೋದು ಹಾಲು ಒಂದು ಐ ಥಿಂಕ್ 8 ಮೇಲೆ ಬರ್ಬೋದಾ 7 ಮೇಲೆ ಬರ್ಬೋದಾ ಎಲ್ಲ ಅವರೇ ಗೆಸ್ ಮಾಡ್ತೀನಿ ಸರ್ ಡೋಂಟ್ ಎಲ್ಲ ಅವರೇ ಗೆಸ್ ಗೆಸ್ ಮಾಡಬೇಕು ಅಷ್ಟೇ ನೀನೇ ಕರೆದಿಲ್ಲಲ್ಲ ನೀನು ಕರೆದಿದ್ರೆ ಹೇಳು ಅಂದ್ಬಿಟ್ಟಿದ್ದೆ ಹೇಳ್ತಿದ್ದೆ ಎಷ್ಟೇ ಬರ್ತೈತೆ ಅಂತ ಎಲ್ಲ ಅವರೇ ಗೆಸ್ ರೈತರು ಕೊಡುವಾಗ ಅಂದ್ರೆ ಹೇಳ್ಕೊಡ್ತಾರ ಇಲ್ಲ ಸರ್ ಹೇಳ್ಕೊಡ್ತಾರೆ ಅವ್ರು ಹೇಳಿದ್ದಷ್ಟು ಅವ್ರು ಬರಲ್ಲ ಅದು ಮತ್ತೆ ಆಮೇಲೆ ಕಡೆಗೆ ನಾವು ಇದು ಮಾಡ್ಬೇಕಾಗುತ್ತೆ ಇದೊಂದು ಪ್ರಾಬ್ಲಮ್ ಆಗಿದೆ ರೈತರು ಕೆಲವರು ನಿಮ್ಮ ಹತ್ರ ಕೊಟ್ಟಿರೋದು ಕೊಟ್ಟಿರೋರು ಹೇಳ್ಕೊಟ್ಟಿರ್ತಾರೆ ಹಾಂ. ಅದು ಅಷ್ಟು ಕೊಡಲ್ಲ ಆಮೇಲೆ ಕೊಟ್ಟಿರ್ತೈತೆ ಆಮೇಲೆ ಆಮೇಲೆ ಕಡೆ ಮತ್ತೆ ನಾವು ಎಲ್ಲಿ ಬಿಡೋದಾಕೈತೆ ಅವ್ರ ಕಡೆಗೆ ತಗೊಂಡೋಗಿ ನೀವು ಕೆಟ್ಟವರಾಗ್ತೀವಿ ಅಂತ ನಾವು ಕಿತ್ತೋರಾಕ್ತೀವಿ ಅಂತ ಹೇಳಿ 1000 ಹೆಚ್ಚು ಕಮ್ಮಿ ಬಟ್ ನೀವೇನು 4 ಮಲೆದಾರಿ 4 ಮಂದಿ ದಾರಿ ನೆನೆ ಹೊಂಟಿದ್ರು ವಾಪಸ್ ನನಗೆ ಬಂದು ವಾಪಸ್ ಇದನ್ನು ಮಾತ್ರ ಹೇಳ್ತೀರಿ ಹಸು ಆರೋಗ್ಯವಾಗಿರ್ಬೇಕು ಮೇವು ಗೀವು ತಿನ್ನೋದು ನೋಡಿ ಕರ್ಕೊಂಡು ಹೋಗ್ಲಿ ಅಂತ ಎಲ್ಲ ನೋಡ್ಕೊಂಡು ತಗೊಂಡೋಗಿ ಒಂದ್ರ ಮೇಲೆ ಒಂದ್ರ ಒಳಗೆ ಅಂದ್ರೆ ಮೇಲೇನ ಸಹ ಇದೆ ಗೊತ್ತಾಯ್ತು ಹೇಳ್ತೀರಷ್ಟು ಅಂತ ಹೇಳಿ ಆಯಿತು ನೋಡೋಣ ಬೇರೆದು ನಡಿಯಪ್ಪ ಸಾಹಿವಾಲಲ್ಲಿ ಮಿಕ್ಸು ಎಸ್ 8ನೇ ಹಸು ನಾವೇನು ತೋರಿಸ್ತಾ ಇದ್ದೀವಿ ಸಾಹಿವಾಲಲ್ಲಿ ಸ್ವಲ್ಪ ಒಂದಿಷ್ಟು ಮಿಕ್ಸ್ ಇರ್ತಕ್ಕಂಥದ್ದು ಎಷ್ಟು ಹಲ್ಲಿದ್ದಾವೆ ಚಂಪೀರ ಇದು 6 ಐತೆ ಹಲ್ಲು ತುಂಬ ಇದ್ದಾವೆ ಆದರೆ ವಯಸ್ಸಿನ ಹಲ್ಲು 6 ಹಲ್ಲು ಇದ್ದಾವೆ 6 ಹಲ್ಲು 6 ಹಲ್ಲಿನ ಒಂದು ಹಸು ಹಿಡಿದ್ರೆ ಮೋಸ್ಟ್ಲಿ 3ನೇದಾ 2ನೇದಾ 2ನೇ ಸರ್ 2ನೇದು ಗುಡ್ ಇಳಿಯೋಕ್ಕೆ 20 ದಿವಸ 15 ದಿವಸ ಒಳಗೆ ಕರ ಹಾಕ್ತೆ 15 ದಿವಸದೊಳಗೆ ಕರ ಹಾಕುತ್ತೆ ಇದು ಫ್ಯಾಟ್ ಡಿಗ್ರಿಗೆ ಅಡ್ಡಿ ಇಲ್ಲದ ಹಸು ಡಿಗ್ರಿ ಮಾತಿಲ್ಲ SNF ಫ್ಯಾಟ್ ಬರಬಹುದು ಎಸ್ ಬರುತ್ತೆ ಅನ್ನೋದಾದ್ರೆ ಹೇಳಿ ಯಾಕೆ ಬರ್ಬೋದು ಅಂತ ಹೇಳಿದೆ ಅಂದರೆ ಸಾಯಿವಾಲು ಅಥವಾ ಗಿರಿಗೆ ಮಿಕ್ಸ್ ಆಗಿರ್ತಕ್ಕಂಥ ತಳಿ ಇದು ಹಾಗಾಗಿ ಒಂದಿಷ್ಟು ಫ್ಯಾಟ್ SNF ಬರ್ಬೋದು ಹಾಲು ಒಂದು 5-6 ಮೇಲೆ ಹಿಂಗೆ ಬರ್ಬೋದು ನನ್ನ ಅಭಿಪ್ರಾಯ ಗೆಸ್ಸಿಂಗ್ ಅಷ್ಟೇ ಎಷ್ಟು ಬರುತ್ತೆ ಗೊತ್ತಿಲ್ಲ ಐಡಿಯಾ ಈಗ ಸರ್ ಇಷ್ಟೆಲ್ಲ ಆದಮೇಲೆ 80ರೊಳಗೆ 70ರೊಳಗೆ 60 ಮೇಲೆ ಇದಕ್ಕೊಂದು 95,000 ಹೇಳ್ತೀನಿ ಒಂದು 75 ತೊಂದರೆ ಕೊಡ್ತೀನಿ ಓದಿವ್ರೆ ಆಯಿತು ಬಿಡಿ ಹೋಗೋಣ ನೆಕ್ಸ್ಟ್ ಹಸು ನೋಡೋಣ ಹೇಳಪ್ಪ ಇದು 9ನೇ ಹಸು 4 ಪಡ್ಡೆ 4 ಪಡ್ಡೆ 9ನೇದು ರೆಡೇನಾ ರೆಡ್ಡನೇ ಸರ್
ಜರ್ಸಿ ಪ್ರಮಾಣನೂ ಇದೆ. ಪ್ರಮಾಣನೂ ಐತೆ. ಅಣ್ಣ ನಮಸ್ಕಾರ ಅಣ್ಣ, ಆರಾಮಣ್ಣ? ನೋಡಿರಿ ನಮ್ಮ ಯಜಮಾನ್ರು ನೋಡಿ ಖುಷಿ ಆಯ್ತು. ಆರಾಮ್ ರೀ, ಟಿಫನ್ ಊಟ ಗೀಟ ಆಯ್ತಾ ಇಲ್ರಿ? ಟಿಫನ್ ಆಗೈತೆ. ಆಗಾಯ್ತು. ಬಂದೊಳ್ಳಿ ನೋಡ್ತಾ ಇರ್ತಕ್ಕಂಥ ಹಸು ಮೋಸ್ಟ್ಲಿ ಫಸ್ಟು ಸೂಲ್ದು ಅಂತ ಅಂದ್ಬಿಟ್ಟಿದ್ದಾರೆ. ಚಚ್ಚಲ್ ಮಣಕ ಎಷ್ಟಲ್ಲೂ 4 ಕಲ್ಲಿನ ಮಣಕ 100%. ಇದು ಒಂದು ವಾರ 15 ದಿವಸದ ಮೇಲೆ 20 ದಿವಸ ಬೈ. ಏನು ನಿಜ ಏನು ಗೊತ್ತಾ, ಪಾಪ ಬಂದಾಗಲೇ ಎಲ್ಲರೂ ಮುಟ್ಟು ನೋಡ್ತಾರೆ, ಸ್ವಲ್ಪ ಡಿಸ್ಟರ್ಬ್ ಮಾಡಿಲ್ಲ ಯಾರಿಗೂ. ಇದು ಸಮಾಧಾನವಾಗಿ ನಿಂತಿತ್ತು. ಕರು ಹಾಕಿದ್ಮೇಲೆ ಹೆಂಗೆ ಅಂತ ಗೊತ್ತಾಗಬೇಕು. ಈಗಂತೂ ತುಂಬ ಸಮಾಧಾನವಾಗೈತಿ. ಹಾಂ ನಿಂದಿರ್ಬೇಕು ಅಂದರೆ ತುಂಬ ಲಕ್ಷಣವಾಗಿ ಸಮಾಧಾನವಾಗಿ. ಜರ್ಸಿ ಕಡೆ ಜಾಸ್ತಿ ಇದೆ, ಸಾದಿ ಇದೆಯಲ್ಲಣ್ಣ? ಏನಪ್ಪಾಜಿ ಸರ್ 50 ಒಳವರೆಗೆ 75 ಹೇಳಲ್ಲ. ಹಾಂ ಹಾಂ 65 ಬಂದರೆ ಕೊಡ. ಓಕೆ. ನಾನು ಹಿಂಗೆ ಹೇಳಿ ಬಾಯಿ ಬಿಡಿಸ್ಕೋಬೇಕು ನಿಮ್ಮ ಹತ್ರ. ರೇಟಿಂದ ಹೇಳೋದಿಲ್ಲ ರೀ ಇವರು. ಹಾಂ ನಮ್ಮ ಹುಡುಗರು ಹೆಂಗೆ ಕಾಮೆಂಟ್ ಹಾಕ್ಬಿಡು, ಅಣ್ಣ ನಿನ್ನ ರೇಟ್ ಕೇಳಂಗಿಲ್ಲ, ಅವ್ರು ಹೇಳಂಗಿಲ್ಲ ಅಣ್ಣ, ಯಾತಕ್ಕೂ ಮಾಡ್ತೀವಿ ಅಣ್ಣ ವೀಡಿಯೋ ಅಂತ. ಅವರು ಇದ್ರಿಗೆ ಬಂದು ರೇಟ್ ಅಲ್ಲೇ ಇದ್ರಾಗ ರೇಟ್ ಹೇಳಿದ್ರೆ ಅಲ್ಲೇ ಕೇಳ್ಕೊಂಡ್ಬಿಡ್ತಾರೆ ಅವ್ರು. ಫೋನ್ ಹಚ್ಚಿ ಅದು ಅಷ್ಟು ಕೇಳ್ತೀರಿ. ನಮ್ಮ ನೋಡಪ್ಪ, ನಮ್ಮ ಸಬ್ಸ್ಕ್ರೈಬರ್ ಮುಲಾಜಿಲ್ಲ ಅಣ್ಣ, ನೀನು ಏನಣ್ಣ ನೀನು ಅವ್ರು ಸರಿಯಾಗಿ ಮಾಹಿತಿನೇ ಕೊಡಲ್ಲ, ನೀನು ಹೋಗ್ಬೇಡ ಅಣ್ಣ ಅಂತಾರೆ. ಅವ್ರು ಹೋಗ್ಬೇಡ ಅಂದ್ರೆ ನಾನು ಹೋಗೇ ಇಲ್ಲ, ಸುಮಾರು ಕಡೆ ಬಿಟ್ಬಿಟ್ಟಿದ್ದೀರಿ. ಆಯಿತು, ಒಳ್ಳೆಯದು. ಈಗ ಹಾಲಿಂದ ಅಂತೂ ಫಸ್ಟ್ ಲ್ಯಾಕ್ಟೇಷನ್ನು ಗೆಸ್ ಮಾಡೋದು ಇಷ್ಟು ಅಂತ ಗೊತ್ತಾಗೋದಿಲ್ಲ. ನಮ್ಮ ವ್ಯೂವರ್ಸ್ಗಳ ಮೇಲೆ ಬಿಡ್ತೀನಿ, ಅನುಭವಿಸ್ತು ಇರ್ತಾರೆ ವಿಡಿಯೋ ನೋಡೋರು ಸುಮಾರು ಜನ. ನೋಡಿರಿ ನಿಮ್ಮ ಅನುಭವದಲ್ಲಿ ಈ ಹಸು ಎಷ್ಟು ಬರ್ಬೋದು ಗೆಸ್ಸು. ಅದು ಫಸ್ಟ್ ಲ್ಯಾಕ್ಟೇಷನ್ ಅಲ್ಲ, ನಾನಾಗಲಿ ಅವರಾಗಲಿ ನೀವಾಗಲಿ ಗೆಸ್ ಮಾಡಲೇಬೇಕು. ಇದ್ರ ತಾಯಿ ಎಷ್ಟು ಕೊಟ್ಟಿತ್ತು ಅಂತ ಏನಾದ್ರು ಗೊತ್ತಿದ್ರೆ ಇದ್ರ ಐಡಿಯಾ ಹೇಳ್ಬೋದು. ಇದ್ರ ತಾಯಿ ನಮಗೆ ನೋಡೇ ಇಲ್ಲ ಸರ್. ನಿಮ್ಮ ತಾಯಿ ಎಲ್ಲ ನೋಡ್ತೀವಿ, ನೀವು ಕಟ್ಕೊಂಡು ತಗೊಂಬಂದು ವ್ಯಾಪಾರ ಮಾಡಿರ್ತೀರಿ. ಹಾಂ ಅದಕ್ಕೆ ಮತ್ತೆ ಅದು ತಾಯಿ ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ. ಇಲ್ಲ ಅದು ಹುಟ್ಟಿದ್ದು ಹೋರಿ ಏನಾದ್ರು ಇತ್ತು ಅಂದರೆ ಎಷ್ಟು ಆ ಹೋರಿಗೆ ಹುಟ್ಟಿದ ಕರುಗಳಿಗೆ ಎಷ್ಟೆಲ್ಲ ಹಾಲು ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಪೆಡಿಗ್ರಿ ಅಂತಾರೆ. ನಮ್ಮವ್ರು ಚೆನ್ನಾಗಿದ್ದಾರೆ ಬಿಡಿ, ನೋಡೋಣ ಹೇಳ್ತಾರೆ. ವಿಡಿಯೋ ಮಾಡಿ ಸುಸ್ತಾಗ್ತಿಲ್ಲ, ನೀವು ಹಸು ತೋರಿಸಿ ಸುಸ್ತಾಗ್ತಾ ಇದ್ದೀರಲ್ಲ ಮರೆ ಅಲ್ಲ? ಹಾಂ ಇದು ತೋರಿಸ್ತಾ ಇರೋದು 15 ಹಸು ಸರ್. ಆಯಿತು, ಓಕೆ. ಕ್ರಾಸ್ ಬೀಡ್ ಇಟ್ಕೊಳ್ಳೋರಿಗೆ 10ನೇ ಹಸು ತೋರಿಸ್ತಾ ಇದ್ದಾರೆ. 6 ಹಲ್ಲು ಚಾನ್ಪೀರು ಅಲ್ಲೇ ಮುಂದೆ ಬೇಡ, ಹಿಂಗೆ ಬಾ. ಯಾವ ಥರ ಕ್ರಾಸ್ ಹಸು ಮರೆ ಇದು? ಯಾವ ಥರ ಕ್ರಾಸ್ ಹಸು ಅಂದರೆ ನಮಗೂ ಗೊತ್ತಿಲ್ಲ ಸರ್. ನೋಡಿ ಆ ಕಡೆ ಇದು ಗುದ್ದಿತ್ತು. ಹಾಂ ಒಳ್ಳೆ ಸಾಧ್ಯ ಇದಂತ ಹೆಂಗೆ, ಇದು ಯಾವ ಥರ ಹಸು ಅಂತ ನನಗೆ ಗೊತ್ತಾಗ್ತಿಲ್ಲ. ಜವಾರಿ ಮಿಕ್ಸ್ ಇರ್ಬೋದು. 10ನೇದಂದೆಲ್ಲ ನಂಬರ್ 10. ನಂಬರ್ 10ನೇ ಸಾಹೇಬ್. 10ರಲ್ಲಿ ಹಸು. ಇದು ಯಾವ ಥರ ಅಂತ ಸ್ವಲ್ಪ ಬಿಡಿಸಿ ಹೇಳ್ಬಿಡ್ರಪ್ಪ ನೋಡೋಣ. ಸಾಯಿಲ್ ಬಾಟಮ್ ಫುಲ್ ಆಗಿತ್ತು ನೋಡಿ. ಇನ್ನೂ ಆಗಬೇಕು, ಇನ್ನೂ ಆಗ್ಬೋದು. ಇನ್ನೊಂದು ವಾರನಾ ಟೈಮು? ಇಲ್ಲ, 15 ದಿವಸ ಟೈಮ್ ಐತೆ. ಹಾಂ, ಒಂದು 4-5 ಲೀಟ್ರ್ ಒಳಗೆ ಏನು ಅಡ್ಡಿ ಇಲ್ಲ ಅನ್ಸುತ್ತೆ. ಫಸ್ಟ್ನೇದಾಗ 7-8 ಕೊಟ್ಟಿದ್ದಾನೆ. ಲೋಕಲ್ ಐತೆ. ಲೋಕಲ್ಲ? ಇಲ್ಲ ತಂಗಿ, ಏನಪ್ಪ ನಾನು ನಂಬಲ್ಲ. ಹೋಗಿ ಆಗಲಿ, ನೀನು ಹೇಳಿದೆ ಮತ್ತು ನಾನು ನಂಬಲ್ಲ ಅಂದ್ರೆ ಮತ್ತೆ ಕಷ್ಟ ಎಷ್ಟು ಕೊಡ್ತಿದ್ದೇನೆ ಸರ್ ಗೊತ್ತಿಲ್ಲ. 4 ಮನೆ ದಾರಿ ತೋರ್ಸೋರು ನೋಡಿದೆ. ಒತ್ತಿ ಹೇಳ್ಬಿಟ್ರೆ ನೀವು ಹಿಂಗೆ. ಈಗ ಹೋಗ್ಲಿ ಅಪ್ಪಾಜಿ, ಏನು ರೇಟ್ ಆಗುತ್ತೆ ಇದು? ಇದಕ್ಕೊಂದು 65 ಹೇಳ್ತೀನಿ, ಒಂದು 55 ಬಂದ್ರೆ ಒಂದು 55 ಆಸುಪಾಸು ಇದ್ದೀವಿ. ನಮ್ಮವರು ಎಷ್ಟು ಕೇಳ್ತಾರೆ ಗೊತ್ತಾ? 35-40 ಬಿಡೋಣ ಅಂತಾರೆ. 35-40 ಬಿಡೋಣ ಅಂತಾರೆ. ಓಕೆ ಆಗಲಿ. 11ನೇದು ಕರು ಅಲ್ಲ ಹಸು. ಹಾಂ ಜರ್ಸಿ. ಜರ್ಸಿ ಇದೆ. ಬಾಯಿಗುಡಿ ಐತಾ? 6 ಸರ್. 6 ಪರವಾಗಿಲ್ಲ. 6 ಇದೆ ಇನ್ನೂ ಜರ್ಸಿ. ಫ್ಯಾಟ್ SNF ಇಟ್ಕೊಳ್ಳೋ ಹಸು ಬೇಕಾದರೆ ಜರ್ಸಿ ಫಸ್ಟ್ ಲಿಸ್ಟಲ್ಲಿ ಬರುತ್ತೆ. ಜರ್ಸಿ ಕ್ರಾಸ್ ಇದೆ. ಇದು ಇಳಿದಕ್ಕೆ ಟೈಮು ಚಂದ್ಪೀರ್ಗೆ ಟೈಮ್ ಒಂದು 15 ದಿವಸ ಟೈಮ್ ಐತೆ ಸರ್. 15 ದಿವಸ. 20 ದಿವಸ ಐತೆ. ನನ್ನ ಫೇವ್ರೇಟ್ ಹಸುಗಳಲ್ಲಿ ಜರ್ಸಿ ಹಸುಗಳೇ ಜಾಸ್ತಿ. ಫ್ಯಾಟು ಚೆನ್ನಾಗಿರುತ್ತೆ, ಕಾಯಿಲೆನೂ ಕಡಿಮೆ. ಆ ಕಡೆ ಸಣ್ಣ ಕೊಟ್ಟಿಗೆ ಇದ್ರೂ ಮೇಂಟೈನ್ ಆಗ್ತವೆ. ಹೀಗೆ ಫೇವ್ರೇಟ್ ಹಸುಗಳಲ್ಲಿ ನನಗೆ ಎಸ್ಪೆಷಲಿ HFಗಿಂತ ಜರ್ಸಿ. ಓಕೆ ಬಾಸ್. ಇದಕ್ಕೊಂದು ಒಂದು 50 ಆಜುಬಾಜು ಬಂದರೆ ಕೊಟ್ಬಿಡ್ತೀವಿ. 50 ಆಜುಬಾಜು. 4-5 ಲೀಟ್ರ್ 6 ಲೀಟ್ರ್ ಅಡ್ಡಿ ಇಲ್ಲ, ತಗೋಬೋದು. ತಗೋಬೋದು. ಸರಿ ನೋಡಿ, 50 ಆಜುಬಾಜು ಬೇಕು ಅಂದರೆ ಜರ್ಸಿ ಇದೆ. ಕಮ್ಮಿ ರೇಟಿಗೆ ಸಿಗುವಂಥ ಹಸುನಾ? ಫುಲ್ ಡ್ರೈ ಐತಿ. ಇನ್ನೂ ಒಂದು ತಿಂಗಳು 40 ದಿವಸ. 40 ದಿವಸ ಬೇಕು, ಯಾಕಂದ್ರೆ ಫುಲ್ ಡ್ರೈ ಇದೆ. ಬಟ್ ಗಬ್ಬದಲ್ಲ? ಒಂದು 5-6 ಲೀಟ್ರ್ ತಗೋಬೋದು ಹಾಲು. ತಗೋಬೋದು. ಗಬ್ಬದ ಹಸು 5-6 ಲೀಟ್ರ್ ತಗೋಬೋದು ಅಂತಾರೆ. ಒಂದು 40 ಡೇಸ್ ಕಾಯಬೇಕು. ಏನು ರೇಟ್ ಆಗುತ್ತೆ ಬಂಗಾರ ಇದು? ಸರ್ ಇದಕ್ಕೊಂದು 55 ಹೇಳ್ತೀನಿ. 55 ಬಂದರೆ ಕೊಡಿ. 55 ಹೇಳ್ತೀಯಾ? 45 ಬಂದರೆ ಕೊಡಿ. 45 ಬಂದರೆ ಬಿಡ್ತೀಯಾ? 45 ಪರವಾಗಿಲ್ಲ. ಕಂಟ್ರಿ HF ಇದೆ. ಒಂದು 45. ಬಟ್ ಒಂದು ತಿಂಗಳಾದರೂ 40 ದಿವಸನಾದರೂ ವೆಯ್ಟ್ ಮಾಡಬೇಕು. ಗೊಬ್ಬ ಒಂದು 5-6 ಲೀಟ್ರ್ ಹಾಲು ಕರಿಯೋರಿಗೆ ಅಡ್ಡಿ ಇಲ್ಲ ಅನಿಸುತ್ತೆ. ಮೋಸ್ಟ್ಲಿ ಹೇಳೋಕ್ಕಾಗಲ್ಲ, ಜಾಸ್ತಿ ಬರ್ಬೋದು ನಾವು ಅಂತೀವಿ.
ಗೆಸ್ಟ್ ಮಾಡ್ಬೋದು ಅಷ್ಟೇ. ನೋಡಪ್ಪ ಈ ವಿಡಿಯೋ ತೋರಿಸಿ ಇಷ್ಟು ಕೇಳಿದೆ ಬೇಕು ಅಂದರೆ ಬಿಟ್ಬಿಡ್ಬೇಕು ನೀನು, ಆಮೇಲೆ ಮತ್ತೆ ರೈಸ್ ಮಾಡೋಂಗಿಲ್ಲ. ಬೇಕಾದ್ರೆ ಹಿಡ್ಕೊಂಡು ಹೋಗ್ಲಿ ಕೊಟ್ಟೆ ಬಿಡ್ತೀನಿ. ಅದಕ್ಕೆ ಹೇಳಿದ್ದು. ಸರಿ ಜರ್ಸಿ ನನ್ನ ಜರ್ಸಿ ನೋಡಿ ಸರ್. ಕಿರ್ಗಾಲ್ ಜರ್ಸಿ ಬೇಕಾದ್ರಾ? ಬೇಕು ಅಂದ್ರೆ ಬೇಕಾ? ಓಕೆ ಆರ್ಡರು. ಓಕೆ ಕಿರ್ಗಾಲಲ್ಲೂ ಇದೆ. ಏನು ಬಾಯಿ ಕೂಡ ಐತಾ? ಆರಲ್ಲ ಐತಾ? ಕಿರ್ಗಾಲು ಜರ್ಸಿ ಕಿರುಕೊಟ್ಟಿಗೆ ಓಕೆ ಆರಲ್ಲಿದೆ ಅಂತಿದ್ದಾರೆ. 4-5 ಲೀಟ್ರ್ ಹಾಲು ತಗೊಳಕ್ಕೆ ಅಡ್ಡಿ ಇಲ್ಲ, ತಗೋಬೋದು. ಎಷ್ಟಾಗಿ ಸರ್ ಅದು ಹಾಲು ಕರೆಕ್ಟ್ ಹೇಳ್ಬಿಡ್ರಿ. ಲ್ಯಾಕ್ಟೇಷನ್ ಅದು ಎಷ್ಟನೇದು ಹೇಳ್ರಿ? ಮೋಸ್ಟ್ಲಿ ಆರಲ್ಲ ಅಂದರೆ ಒಂದು 2-3 ಇರ್ತಾವೆ. ಎರಡನೇದ ಒಂದು 5 4 ಲೀಟ್ರ್ ಆರಾಮ ಹಿಡಿತೈತಿ. ಕರೆಕ್ಟಾಗಿ ಅವು ಯಾರಾದರೂ ಕೇಳಕ್ಕೆ ಅನುಭವ ಅಲ್ವಾ? ಅನುಭವ ಕೇಳಕ್ಕೆ ಕೊಟ್ಟರೆ ಒಂದು 5 ಕೊಡುತ್ತೆ. ಹಾಂ ಫೀಡಿಂಗ್ ಚೆನ್ನಾಗಿದ್ರೆ ಒಂದು 5 ಕೊಡುತ್ತೆ. ಪಕ್ಕ ಹಂಗೆ ಇದು ಮಾಡೋಣ ಒಂದು 4 ಪಕ್ಕ 4 ಲೀಟ್ರಿಗೆ ದೊಕ್ಕ ಇಲ್ಲ ಕೊಡ್ತಾರೆ ಅಷ್ಟು. ಹಾಂ ಅಲ್ಲಣ್ಣ 4 ಲೀಟ್ರ್ ಚಂದ. ನಿಮ್ಮ ಪ್ರಕಾರ ಏನಿದೆ ನಿಮ್ಮ ಹಸುದು ಓನರ್ ಹೇಳು? ನಮ್ಮ ಪ್ರಕಾರ ನಾ ಏನು ಹೇಳಂಗಿಲ್ಲ ಸರ್. 4 ಮನೆ ನಾನು ಕೈ ಕೊಡ್ತೀನಿ. ಅದಕ್ಕೆ 4 ಮನೆದಾರಿ ನಾವು ಈಗ ನಮ್ಮವ್ರು ಬಂದ್ರೆ ನೋಡ್ಕೊಂತೀವ. ಸರಿ ಏನು ಅಡ್ಡಿ ಇಲ್ಲ, ನೀನು ಅದನ್ನೇ ಹೇಳು, ಯಾಕಂದರೆ ಗ್ಯಾರಂಟಿ ಇಲ್ಲ ಪಾಪ ನೀನು ತಂದು ಮಾರೋಣ. ಎಷ್ಟು ಕೊಟ್ಬಿಡ್ತೀಯ ಬಿಟ್ಟರೆ? ಇದು ಇದಕ್ಕೊಂದು 40,000 ಬಂದರೆ ಕೊಟ್ಬಿಡ್ತೀನಿ. 40,000 ಬಂದರೆ ಕೊಡ್ತೀಯಾ? ಓಕೆ ತೊಗೊಳ್ಬೋದಾ? ಕಮೆಂಟ್ ಮಾಡಿ ಹಾಕ್ಬಿಡಿ ನೋಡೋಣ. ಕಸು ಇದೆ, ಏನು ಪ್ರಾಬ್ಲಮ್ ಇಲ್ಲ. ಜರ್ಸಿದು ಹಳ್ಳಿ ಕಾರ್ ಇದ್ದಂಗಿದೆ. ಹಳ್ಳಿಕಾರ್ ಜಾತಿ ಸರ್. ಇದೇನು ಮೊದಲನೇದಾ ಹೆಂಗೆ? ಎರಡಲ್ಲೇ ಐತೆ. ಮೊದಲನೇ ಮೋಸ್ಟ್ಲಿ ಮೊದಲನೇ ಕಟ್ಸಿರಂಗೆ ಕಾಣ್ತದೆ. ಮೊದಲನೇದೇ. ಒಂದು ವೇಳೆ ಜವಾರಿ ಹಳ್ಳಿಕಾರು ಬ್ರೀಡು ಮೊದಲನೇ ಲ್ಯಾಕ್ಟೇಷನ್ನು. ಒಳ್ಳೆ ಸಾಧ್ಯ ಸರ್. ಫಸ್ಟ್ ಟೈಮ್ ಸಿಮೆಂಟ್ ಬಿದ್ದಿದೆ ಇದಕ್ಕೆ. ಜವಾರಿ ಹಸು ಪ್ರಿಯರಿಗೆ ಓಕೆ. ಇಳಿಯೋಕ್ಕೆ ಟೈಮು? ಇಳಿಯೋಕ್ಕೆ ಟೈಮ್ ಒಂದು 15 ದಿವಸ ಆಯ್ತು ಸರ್. 15 ದಿವಸ ಬೇಕಾ? ಹ್ಞೂ ಸರ್. ಹಳ್ಳಿಕಾರು ತಳಿ ಜವಾರಿ ಒಂದು ಮಿಡ್ಲ್ ಏಜು, ಪ್ರೈಮರಿ ಏಜು, ಪ್ರಾಥಮಿಕ ಹಂತದ ವಯಸ್ಸಲ್ಲಿರುವಂಥ ಹಸು. ಒಂದು 2-3 ಲೀಟ್ರ್ ಒಳಗೆ ಅಡ್ಡಿ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಓಕೆ ಮೇವಿಗೆ ಚೆನ್ನಾಗಿ ತಿಂತಾ ಇದೆ. ಚಾ ಎಲ್ಲಿ ಬಿಟ್ಟರೆ ಮೇಯ್ತೈತೆ ಅಲ್ಲ. ನಮ್ಮ ಜವಾರಿ ಹೆಸರು ನೀನು ಹೇಳ್ಕೊಡಂಗಿಲ್ಲ ಬಿಡು. ಆಯಿತು. ಏನು ರೇಟ್ ಹೇಳ್ಕೊಟ್ಟಿದ್ದೆ ಇದಕ್ಕೆ? ಚಾ ಇದಕ್ಕೆ 42,000 ಹೇಳ್ತೀನಿ. ಹಾಂ ಒಂದು 36-37 ಬಂದರೆ 36-37 ಬಂದರೆ ಓಕೆ. ಸೂಪರ್ ಕಣಯ್ಯ. ಇವತ್ತು ಒಳ್ಳೆ ಹಸು ತೋರಿಸ್ಬಿಟ್ಟೆ ನೀನು ಚಂಪೀರ. ಜರ್ಸಿ ಜವಾರಿ ಕಂಟ್ರಿ HF ಎಲ್ಲ ತೋರಿಸ್ಬಿಟ್ಟೆ ಇವತ್ತು. ಇವತ್ತು ಗುಡ್. ಹಿಂಗೆ ತರ್ರೆ ಯಾರಿಗೆ ಯಾವ್ದು ಇಷ್ಟ ಇದೆ ಅದನ್ನ ತೊಗೊಳ್ತಾರೆ. ಆಗಲಿ ಸರ್. ಅಂಥವೇ ತರ್ತೀವಿ. ಕೊಟ್ಟಿದ್ದ ಎಲ್ಲ ಮಿಕ್ಸ್ ತರ್ತೀವಿ. ಓಕೆ.